ದೊಡ್ಡ ದೊಡ್ಡ ಗೋಡೆಗಳನ್ನ ಕಟ್ಟೋದೇ ಭಯಪಟ್ಟು ಆಚೆ ಅವನು ಹೋಗ್ತಾನೆ ಅಂತಲ್ಲ, ಒಳಗೆ ಅವನು ಬರ್ತಾನೋ ಅಂತ. ಸಲಾರ್ ಅನ್ನೋ ಒಂದು ಚಿತ್ರ ರಿಲೀಸ್ ಆಗುತ್ತೆ. ಪ್ರಭಾಸ್ ಅನ್ನೋ ಒಬ್ಬ ದುರ್ನಟನಿಗೆ ನಿಮ್ಮ ವಾಯ್ಸನ್ನು ಕೊಡ್ತೀರಾ, ಎಷ್ಟು ಖುಷಿ ಇದೆ ಸರ್. ಅಂದರೆ ಯಾವುದೇ ಕೆಲಸನೂ ಕೊಟ್ಟರು, ನೀವು ಆವಾಗಲೂ ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಾ ಇದ್ರಿ, ನನಗೇನೇ ಕೊಟ್ಟರು ಅದನ್ನ ಅಚ್ಚುಕಟ್ಟಾಗಿ ಮಾಡಬೇಕು ಅಂತ ಆಸೆ ಅಂತ. ಹೆಂಗೆ ಸರ್ ಅದೆಲ್ಲ ಹೆಂಗೆ ಸಾಧ್ಯ ಅಂತ ನನಗೆ. ಪ್ರಭಾಸ್ ಅವ್ರಿಗೆ ಡಬ್ ಮಾಡ್ತೀನಿ ಅನ್ನೋದು ಒಂದು ಸ್ಪೆಷಲ್ ಫೀಲಿಂಗ್ ಅನ್ನೋದು ಬಿಟ್ರೆ, ಅಲ್ಲಿ ನಾನು ಡಬ್ಬಿಂಗ್ ಮಾಡ್ತೀನಿ ಅನ್ನೋದೇ ದೊಡ್ಡ ಫೀಲಿಂಗ್. ಓಕೆ, ಇವಾಗ ಲೈಕ್ ಪ್ರಶಾಂತ್ ನೀಲ್ ಅವರ ಮುಂದಿನ ಚಿತ್ರಗಳಲ್ಲಿ ಯಾವ್ದಾರಲ್ಲಾದರೂ ಆಫರ್ ಇದೆನಾ ಅಥವಾ ಏನು ಮಾಡುವಂಥ ಪ್ಲಾನ್ಸ್ ಏನಾದ್ರು? ಇವಾಗ ಟೌನ್ ಹಾಲ್ ಮುಂದೆ ಒಂದಿಷ್ಟು ಸಿಂಗರ್ಸು ಸ್ಟ್ರೈಕ್ ಮಾಡ್ತಿದ್ದಾರಂತೆ. ಏನ್ರಿ ಎಲ್ಲ ಹಾಡನ್ನ ಅವರೇ ಆಡ್ಬಿಡ್ತಾರೆ, ಇಂಪಾರ್ಟೆಂಟ್ ಸಾಂಗ್ಸ್ನ. ಸೊ ನಮ್ಗೆ ಯಾವ ಸಾಂಗ್ಸ್ನು ಕೊಡೋದೇ ಇಲ್ಲ, ಇಂಟೆನ್ಸ್ ಆಗಿರೋ ಸಾಂಗ್ನು ಅವರೇ ಆಡ್ತಾರೆ, ಮೆಲೋಡಿ ಇದ್ರು ಅವರೇ ಆಡ್ತಾರೆ, ಎಲ್ಲದನ್ನು ಅವರೇ ಆಡ್ತಾರೆ, ನಾವು ಆಡೋದು ಯಾವಾಗ ಅಂತ ಅಂದ್ಬಿಟ್ಟು. ಸೊ ಏನು ಹೇಳ್ತೀರಾ ಅಂತ ಸಿಂಗರ್ಸ್ಗೆ? ದರ್ಶನ್ ಸರ್, ದ ಮ್ಯಾಚೋ ಮ್ಯಾನ್, ದ ಮ್ಯಾನ್ ಆಫ್ ಮಾಸ್. ನನಗೆ ಅವರ ವ್ಯಕ್ತಿತ್ವ ತುಂಬ ಇಷ್ಟ. ಸುದೀಪ್ ಸರ್, ದ ಸ್ವ್ಯಾಕ್ಸ್ಟರ್. ಓಕೆ, ಅವರ ಸ್ಕ್ರೀನ್ ಪ್ರೆಸೆನ್ಸು, ಅವರ ದ ವೇ ಹಿ ಪ್ರೆಸೆನ್ಸ್ ಹಿಮ್ಸೆಲ್ಫ್, ದ ವೇ ಹಿ ಬಿಹೇವ್ಸ್. ಡಾಲಿ ಧನಂಜಯ ನನ್ನ ದೋಸ್ತ. ನಾನು ಸ್ವಲ್ಪ ಇಂಟ್ರೋವರ್ಟ್. ನಾನು ಹೇಳ್ಕೊಳ್ಳೋದು ಮಾಡ್ಕೊಳ್ಳೋದು ಎಲ್ಲ ಕಷ್ಟ ನನಗೆ, ಕಡಿಮೆ. ತಪ್ಪಿ ಯಾವತ್ತಾರು ತಡೆಯೋಕ್ಕೆ ಆಗಲಿಲ್ಲ, ಸ್ವಲ್ಪ ಹೆವಿ ಅನ್ನಿಸ್ತಿದೆ. ಅಂದರೆ ಫಾರ್ಮಲಿ ಯಾವ ಟ್ರೈನಿಂಗು ಪಡ್ಕೊಂಡಿಲ್ಲ, ಕಲ್ತಿಲ್ಲ. RCB ಕ್ವಾಲಿಫೈ ಆಗುವಂಥ ಒಂದು ಚಾನ್ಸಸ್ ಅಲ್ಲಿದೆ. ಸೊ ಇವತ್ತು ಇನ್ನೂ 2 ದಿವಸ ಬಿಟ್ಟರೆ 18ನೇ ತಾರೀಕಿಗೆ ಮ್ಯಾಚ್ ಇದೆ. ಸೊ ನೀವು ಫಾಲೋ ಮಾಡ್ತೀರಾ ಅಂದ್ಕೊಂಡಿದ್ದೆ, ಯಾಕಂದ್ರೆ ನೀವು ಕ್ರಿಕೆಟರ್, ತುಂಬ ಟೂರ್ನಮೆಂಟ್ಗಳನ್ನು ಆಡ್ತಿರ್ತೀರ, ನಾನು ನೋಡ್ತಿರ್ತೀನಿ. ಏನು ಹೇಳ್ತೀರಾ RCB ಬಗ್ಗೆ? ಡೆಫಿನೆಟ್ ಎದುರು ಸೋದ್ರು RCB ಬಿಟ್ಕೊಳ್ಳೋ ಮಾತಿಲ್ಲ, ಅದು ಬೇರೆ ಪ್ರಶ್ನೆ. ಎಲ್ರಿಗೂ ನಮಸ್ಕಾರ. ಇವತ್ತು ಲವ್ಲಿ ಚಿತ್ರದ ಸಂದರ್ಶನದಲ್ಲಿ ನಾವಿದ್ದೀವಿ. ನಮ್ಮ ಜೊತೆಗೆ ನಟ, ಕಳನಟ, ಹಾಗೆ ಹಾಡುಗಾರ ವಶಿಷ್ಠ ಸಿಂಹ ಅವರಿದ್ದಾರೆ. ಸೊ ವಶಿಷ್ಠ ಸಿಂಹ ಅವ್ರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ತೆ, ಹೇಗಿದ್ದೀರಾ? ಅದ್ಭುತ. ಓಕೆ, ಸೂಪರ್ ಆಗಿದ್ದೀನಿ ಸರ್. ರೀಸೆಂಟಾಗಿ ಕಾರ್ ತೊಗೊಂಡ್ರಿ, ಕಂಗ್ರ್ಯಾಚುಲೇಷನ್ಸ್. ಸರ್, ಲವ್ಲಿ ಚಿತ್ರ ಅಂತ ಬಂದಾಗ ಈ ಆಫರ್ ಯಾವಾಗ ಸಿಕ್ಕಿದ್ದು ಅಂತ? ಇದು ನನಗೆ ಆಫರ್ ಅನ್ನೋಕ್ಕಿಂತ ಈಗ ಕತೆ ಹುಟ್ಟಿದಾಗಿಂದನೂ ಗೊತ್ತಿದ್ರ ಬಗ್ಗೆ ನನಗೆ. ಓಕೆ, ಕಳೆದ ಮೇ ಬಿ 21-22 ಟೈಮಲ್ಲಿ, 21 ಎಂಡ್, ಟುವರ್ಡ್ಸ್ ಎಂಡ್ ಆಫ್ ಇಟ್, ನಮಗೆ ಇದನ್ನು ಸಿನಿಮಾ ಮಾಡ್ತಿದ್ದೀವಿ ಅನ್ನೋ ಒಂದು ಮುನ್ಸೂಚನೆ ಸಿಕ್ಕಾಗಿಂದ ಇದರಲ್ಲಿ ನಾನು ತೊಡಗಿಸ್ಕೊಂಡಿರೋದು. ಎವ್ರಿ ಫೇಸಲ್ಲಿ ಸಿನಿಮಾನ ಹತ್ರದಿಂದ ನೋಡಿದ್ದೀನಿ, ಜೊತೆಲಿ ಕೆಲಸ ಮಾಡಿದ್ದೀನಿ. ಹಾಗಾಗಿ ದಿಸ್ ಡೇ ಇಸ್ ಮೋರ್ ಸ್ಪೆಷಲ್ ಟು ಮಿ. ಇವಾಗ ವಶಿಷ್ಠ ಸಿಂಹ ಅಂದ ತಕ್ಷಣ ನಮಗೆ ಆ ಒಂದು ಚಿಟ್ಟೆ ಪಾತ್ರ ಇರ್ಬೋದು, ಮಫ್ತಿಲಿ ಇರ್ಬೋದು, ಅದಾದಮೇಲೆ ದಯವಿಟ್ಟು ಗಮನಿಸಿ ಇರ್ಬೋದು, ಇದೊಂದಿಷ್ಟು ಪಾತ್ರಗಳು ನೆನಪಿಗೆ ಬರುತ್ತೆ. ಲವ್ಲಿ ಅಂದಾಗ ಈ ಹೆಸರಲ್ಲಿ ಒಂಥರ ಆ ಒಂದು ಕ್ಯಾರೆಕ್ಟರ್ ಬಗ್ಗೆನೇ ಡಿಫೈನ್ ಮಾಡ್ದಂಗಿದೆ. ಸೊ ಆ ಕ್ಯಾರೆಕ್ಟರ್ನ ಒಪ್ಕೊಳ್ಳೋಕ್ಕೆ ತುಂಬ ಟೈಮ್ ತೊಗೊಂಡ್ರೆ ಹೇಗೆ ಕತೆ ಕೇಳಿದ್ಮೇಲೆ? ಈ ಪಾತ್ರ ಒಪ್ಬೇಕಾದ್ರೆ ನನಗೆ ಟೈಮ್ ಬೇಕಾಗಲಿಲ್ಲ, ಯಾಕಂದರೆ ಅಷ್ಟು ಕಂಟೆಂಟು, ಅಷ್ಟು ಸ್ಟಫ್ ಇದೆ, ಅಷ್ಟು ಪೊಟೆನ್ಷಿಯಲ್ ಇರೋ ಕ್ಯಾರೆಕ್ಟರ್. ತುಂಬಾ ಚಾಲೆಂಜಿಂಗ್ ರೋಲ್, ಬಿ ಟು ಪರ್ಫಾರ್ಮ್, ಬಿ ಟು ಎಕ್ಸಿಕ್ಯೂಟ್, ಬಿ ಟು ಇನ್ವಾಲ್ವ್. ಎಲ್ಲ ಹಂತದಲ್ಲೂ ಇದು ತುಂಬಾ ದೊಡ್ಡ ಟಾಸ್ಕ್, ತುಂಬಾ ದೊಡ್ಡ ಕ್ಯಾನ್ವಾಸ್ನ ಸಿನಿಮಾ, ತುಂಬ ದೊಡ್ಡ ಬಜೆಟ್ನ ಸಿನಿಮಾ, ಅಷ್ಟೇ ದೊಡ್ಡ ಚಾಲೆಂಜಿಂಗ್ ಸಿನಿಮಾ ಕೂಡ ಇದು. ಆ್ಯಂಡ್ ಐ ಲವ್ ಚಾಲೆಂಜಸ್. ನಿಮಗೆ ಇದಾಗಲ್ಲ ಅಂದ್ರೆ ಅದನ್ನ ಮಾಡಿ ತೋರಿಸೋದಂಗೆ ನಂಗೆ ಸಮಾಧಾನ ಇರಲ್ಲ, ನಿದ್ದೆ ಬರಲ್ಲ. ಆ್ಯಂಡ್ ಅದೇ ಒಂದು ಸಾರ್ಥಕತೆ ಅಲ್ವಾ, ನಮ್ಗೆ ಸವಾಲು ಹೊಡೆದಾಗ ಅದನ್ನ ಎದುರಿಸ್ಕೊಂಡು ಬರೋದು, ಅದಕ್ಕೆ ಜಸ್ಟಿಸ್ ಮಾಡೋದು ನಮ್ಮ ಕೆಲಸ, ಕರ್ತವ್ಯ ಎಲ್ಲ. ಹೌದು, ನಟನಾಗಿ ಇವಾಗ ಲವ್ಲಿ ಅಂತ ಬಂದರೆ ಅದರಲ್ಲಿ ನೀವು ಲವ್ಲಿಯಾಗಿ ಕಾಣಿಸ್ಕೊತೀರಾ ಅಂತ ನಮಗೆ ಗೊತ್ತಾಗ್ಬಿಡುತ್ತೆ. ಬಟ್ ಇದರಲ್ಲಿ ನಾವು ಬರೀ ಒಂದು ಲವ್ಲಿ ಬಾಯ್ ಆಗಿ ನೋಡ್ಬೋದು ಅಥವಾ ರಗಡ್ ಆಗಿ ನೋಡ್ಬೋದು ಅಂತ. ಯಾಕಂದರೆ ನಿಮ್ಮ ವಾಯ್ಸ್ ಹಂಗಿದೆ, ಯಾರಿಗಾದ್ರೂ ಪ್ರಪೋಸ್ ಮಾಡಿದ್ರೆ ಆವಾಜ್ ಹಾಕ್ದಂಗೆ ಇರುತ್ತೆ. ಸೊ ಹಾಗಾಗಿ ಹೆಂಗೆ ನಾವು ರಗಡ್ ಆಗಿ ನೋಡ್ಬೋದು. ನಾನು ಪ್ರಪೋಸ್ ಮಾಡಿದೆ, ಇಷ್ಟಪಟ್ಟು ಮದುವೆನೂ ಆಗಿದ್ದೀವಿ ಈಗ. ಹಾಗಲ್ಲ,
ಆ ವಾಯ್ಸ್, ಆ ಬೇಸ್ ವಾಯ್ಸ್ ಇದೆಯಲ್ಲ, ಮೂಡಿಗೆ ತಕ್ಕಂಗೆ ಅದು ಮೋಸ್ಟ್ಲಿ ಅದ್ರ ಭಾವನೆ ಚೇಂಜ್ ಆಗುತ್ತೆ. ಅಫ್ಕೋರ್ಸ್ ಹಾಗೆ ಆಗುತ್ತೆ. ಎಸ್, ಈ ಪಾತ್ರ ಲವ್ಲಿನೂ ಹೌದು, ಈ ಪಾತ್ರ ಡೆಡ್ಲಿನೂ ಹೌದು. ತುಂಬ ರೆಸ್ಪಾನ್ಸಿಬಲ್ ಸಿಟಿಸನ್ನು ಹೌದು. ಒಂದು ಒಳ್ಳೆ ಫ್ಯಾಮಿಲಿ ಮ್ಯಾನು ಹೌದು. ಆ ಫ್ಯಾಮಿಲಿಗೋಸ್ಕರ ಯಾವ ಎಕ್ಸ್ಟ್ರೀಮ್ಗೆ ಬೇಕಾದ್ರೂ ಹೋಗಬಲ್ಲ ರಾಕ್ಷಸನೂ ಹೌದು. ಸೊ ಎಲ್ಲವನ್ನು ಸೇರಿ ಒಂದು ಪ್ಯಾಕೇಜ್ ಇದೆ ಈ ಸಿನಿಮಾ. ಇಟ್ಸ್ ಅ ಲಾಟ್ ಆಫ್ ಆ್ಯಕ್ಷನ್, ಎಮೋಷನ್ಸ್ ಡ್ರಿವನ್, ಒಂದು ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನರ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸಿನಿಮಾ ಒಂದು ಅದೇ ಚಿಕ್ಕ ಮಕ್ಕಳಿಂದ ದೊಡ್ಡವರು ಎಲ್ಲರೂ ನೋಡ್ಬೋದಂತ, ವಯಸ್ಸಾದ ವಯೋವೃದ್ಧರ ತನಕ ಎಲ್ಲರೂ ನೋಡಬಹುದಾದಂಥ, ನೋಡಬೇಕಾದಂಥ ಸಿನಿಮಾ. ಒಂದು ಅದಾದಮೇಲೆ ಲವ್ಲಿ ಚಿತ್ರದಿಂದ ಹೊರಗಡೆ ಬಂದರೆ ಸಲಾರ್ ಅನ್ನೋ ಒಂದು ಚಿತ್ರ ರಿಲೀಸ್ ಆಗುತ್ತೆ. ಪ್ರಭಾಸ್ ಅನ್ನೋ ಒಬ್ಬ ದುರ್ನಟನಿಗೆ ನಿಮ್ಮ ವಾಯ್ಸನ್ನು ಕೊಡ್ತೀರಾ. ಎಷ್ಟು ಖುಷಿ ಇದೆ ಸರ್. ಅಂದರೆ ಯಾವುದೇ ಕೆಲಸನೂ ಕೊಟ್ಟರು, ನೀವು ಯಾವಾಗಲೂ ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಾ ಇದ್ರಿ, ನನಗೇನೇ ಕೊಟ್ಟರು ಅದನ್ನ ಅಚ್ಚುಕಟ್ಟಾಗಿ ಮಾಡಬೇಕು ಅಂತ ಆಸೆ ಅಂತ. ಹೆಂಗೆ ಸರ್ ಅದೆಲ್ಲ ಹೆಂಗೆ ಸಾಧ್ಯ ಅಂತ ನನಗೆ ಏನಾಗುತ್ತೆ, ಎಲ್ಲರೂ ಎಲ್ಲ ಮಾಡಿಬಿಟ್ರೆ ಅಥವಾ ಮಾಡ್ತಾರೆ ಅಥವಾ ಮಾಡಬಹುದು ಅಂತ ಅನ್ಕೊಂಡ್ಬಿಟ್ರೆ ಕಷ್ಟ. ನಮಗೆ ಯಾವತ್ತು ಪರಿಸ್ಥಿತಿ ಏನಾಗುತ್ತೆ, ಜೀವನ ನಮಗೇನು ಸವಾಲು ಹುಟ್ಟುತ್ತೆ ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ. ನobody knows our tomorrows. So wherever you are put into, whatever you are up to in life, do it to the best, do it to your fullest. ಅಂದರೆ ನಾನು ಅದು ಯಾವಾಗ ಹೇಳಿದ್ದು ಅದನ್ನೇ ನಾನು. ಅಂದರೆ ಈಗ ಆ್ಯಕ್ಟ್ ಮಾಡಬೇಕು ಅಥವಾ ಈ ಥರ ಪಾತ್ರ ಆ ಥರ ಪಾತ್ರ, ನನಗೆ ಕಾಮಿಡಿಯನ್ ರೋಲ್ ಕೊಟ್ಟರು ಅಷ್ಟೇ ಜನ ಮಾಡ್ತೀನಿ. ಆ ಡೆಫಿನೆಟಿಸಮ್ ನಂದು, ಅದಕ್ಕೆ ನಂದು ಯಾವ್ದಾರು ಒಂದು ಸಿನಿಮಾ ಮಾಡಿದಾಗ ನಮ್ಗೆ ಗೊತ್ತಾಗುತ್ತೆ. ರಗಡಾಗಿರ್ತಾನೆ, ಹೆಂಗಿರ್ತಾನೆ ಅಂತ ಹೇಳ್ಬೋದು. ಬಟ್ ಆ ಪಾತ್ರಕ್ಕೆ ನ್ಯಾಯ ಒದಗಿಸ್ಬೇಕಾದ್ರೆ ನನ್ನ ಕೆಲಸ. ನೋಡಿ ನಿಮ್ಮನ್ನು ನಾನು ರಂಜಿಸ್ಲಿಲ್ಲ ಅಂದರೆ ಆಗ ಬೈಬೋದು ನಾನು. ಬಟ್ ನಾನು ಅದನ್ನ ಮಾಡಿಲ್ಲ, ನಿಮಗೆ ಗೊತ್ತಿಲ್ಲ. ಸೊ ಆ ಥರ ಯಾವುದೇ ಕೆಲಸ ಕೊಟ್ಟರು, ಅದು ಡಬ್ಬಿಂಗೇ ಆಗಲಿ. ಡಬ್ಬಿಂಗ್ ಅಂತ ಅಂದರೆ ಲಿಪ್ ಸಿಂಕ್ ಮಾಡೋದು ಅಷ್ಟೇ ಅಲ್ಲ, ಡಬ್ಬಿಂಗ್ಗೆ ತುಂಬ ದೊಡ್ಡ ಶಕ್ತಿ ಇದೆ, ಅಸ್ಮಿತೆ ಇದೆ. ಆ್ಯಂಡ್ ತುಂಬ ಜನ ಲೈಟಾಗಿ ತೊಗೋತಾರೆ ಕೂಡ. ಆ ರೀತಿ ಮಾಡಿದ್ರೆ ಅದು ವರ್ಕ್ ಆಗಲ್ಲ. ನನಗೆ ಪ್ರಭಾಸ್ ಅವ್ರಿಗೆ ಡಬ್ ಮಾಡ್ತೀನಿ ಅನ್ನೋದು ಒಂದು ಸ್ಪೆಷಲ್ ಫೀಲಿಂಗ್ ಅನ್ನೋದು ಬಿಟ್ಟರೆ, ಅಲ್ಲಿ ನಾನು ಡಬ್ಬಿಂಗ್ ಮಾಡ್ತೀನಿ ಅನ್ನೋದೇ ದೊಡ್ಡ ಫೀಲಿಂಗ್. ಸೊ ಡಬ್ ನಾನು ಮಾಡಿದಾಗ ಅದನ್ನ ಯಾರು ಬೆರಳು ಮಾಡಿ ತೋರಿಸ್ಬಾರ್ದು ಅನ್ನೋದಕ್ಕೆ ನಾನು ಎಷ್ಟು ಸಾಧ್ಯ ಅಷ್ಟು ದುಡಿಬೇಕು, ಎಷ್ಟು ಸಾಧ್ಯ ಅಷ್ಟು ಎಫರ್ಟ್ ಹಾಕಬೇಕು. ಟೀಮ್ ಅವರು ಇರ್ತೀವಿ, ನಿಮ್ಮ ವಯಸ್ಸೇ ಬೇಕು ಅಂತಂದಾಗ ನಮ್ಮ ಟೀಮ್, ನಮ್ಮನ್ನೆಲ್ಲರೂ ಹೆಮ್ಮೆಯಿಂದ ಬೀಗವಾಗಿ ಮಾಡೋದಂತ KGF ಟೀಮೇ ಮಾಡ್ತಿರೋದು. ಆ ತಂಡಕ್ಕೆ ನಮ್ದೊಂದು ಸಣ್ಣ ಟ್ರಿಬ್ಯೂಟ್. ಓಕೆ, ಅವಳು ಸಿಕ್ಕಿದಾಗ ಮಾತಾಡ್ತೀವಿ, ಅಪ್ರಿಷಿಯೇಟ್ ಮಾಡ್ಕೊತೀವಿ. ಬಟ್ ವಾಟ್ ಮೋರ್ ಯು ಕ್ಯಾನ್ ಡೂ? ಓಕೆ, ಕೇಳ್ತಿದ್ರೆ ವಾಯ್ಸ್ ಡಬ್ ಮಾಡೋಣ, ಆಯಿತು, ಲೆಟ್ ಮಿ ಡೂ ಇಟ್, ಬಟ್ ಐ ಡೂ ಟು ದ ಫುಲ್ಲೆಸ್ಟ್. ಸೊ ಅಲ್ಲಿ ಬರೆದಂಥ ವಾಕ್ಯಗಳು ಸಿಂಕ್ ಆಗ್ತಿಲ್ಲ ಅಂದರೆ ನಾನು ಬಿಡಲ್ಲ, ನಾನು ಕಾಂಪ್ರಮೈಸ್ ಆಗಲ್ಲ. ಅದೇನೋ ಒಂದು ಬರ್ದಾರೆ ಹೇಳ್ಬಿಡ್ತೀನಿ ನಾನು. ನನಗೆ ತೆಲುಗುನೂ ಚೆನ್ನಾಗಿ ಬರೋದ್ರಿಂದ, ನನಗೆ ಕನ್ನಡ ಅದಕ್ಕಿಂತ ಚೆನ್ನಾಗಿ ಬರೋದ್ರಿಂದ, ಸೊ ಎರಡನ್ನೂ ಬ್ಯಾಲೆನ್ಸ್ ಮಾಡಿ ಅದು ಬೆಸ್ಟ್ ಔಟ್ಪುಟ್ ಕೊಡೋದಕ್ಕೆ ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ. ಓಕೆ, ಇವಾಗ ಲೈಕ್ ಪ್ರಶಾಂತ್ ನೀಲ್ ಅವರ ಮುಂದಿನ ಚಿತ್ರಗಳಲ್ಲಿ ಯಾವ್ದ್ರಲ್ಲಾದ್ರೂ ಆಫರ್ ಇದೆನಾ ಅಥವಾ ಏನು ಮಾಡುವಂಥ ಪ್ಲಾನ್ಸ್ ಏನೋ? 2017ರಿಂದನೇ ಒಂದು ಟೆಂಪ್ಲೇಟ್ ಸೆಟ್ ಮಾಡಿದೀವಲ್ವಾ, ಏನೇ ಬಂದರೂ ಟೀಮಿಂದ ಬರುತ್ತೆ ನ್ಯೂಸು. ಕರೆಕ್ಟ್ ಕರೆಕ್ಟ್. ಸೊ ಮುಂದೆನೂ ಹಾಗೆ ಟೀಮಿಂದಲೇ ಬರುತ್ತೆ ನೋಡಿ. ಓಕೆ, ಡಾಲಿ ಸರ್ ಜೊತೆ ಮತ್ತೆ ಕಾಣಿಸ್ಕೊಳ್ಳೋ ಒಳ್ಳೆ ಸ್ಕ್ರಿಪ್ಟ್ ಬಂದಾಗ ಡೆಫಿನೆಟ್ಲಿ. ಓಕೆ, ಇವಾಗ ಟೌನ್ ಹಾಲ್ ಮುಂದೆ ಒಂದಿಷ್ಟು ಸಿಂಗರ್ಸು ಸ್ಟ್ರೈಕ್ ಮಾಡ್ತಿದ್ದಾರಂತೆ. ಏನ್ರಿ ಎಲ್ಲ ಹಾಡನ್ನ ಅವರೇ ಆಡ್ಬಿಡ್ತಾರೆ, ಇಂಪಾರ್ಟೆಂಟ್ ಸಾಂಗ್ಸ್ನ. ಸೊ ನಮ್ಗೆ ಯಾವ ಸಾಂಗ್ಸ್ನು ಕೊಡೋದೇ ಇಲ್ಲ, ಇಂಟೆನ್ಸ್ ಆಗಿರೋ ಸಾಂಗ್ನು ಅವರೇ ಆಡ್ತಾರೆ, ಮೆಲೋಡಿ ಇದ್ರು ಅವರೇ ಆಡ್ತಾರೆ, ಎಲ್ಲದನ್ನು ಅವ್ರು ಆಡ್ತಾರೆ, ನಾವು ಆಡೋದು ಯಾವಾಗ ಅಂತ ಅಂದ್ಬಿಟ್ಟು. ಸೊ ಏನು ಹೇಳ್ತೀರಾ ಅಂತ ಸಿಂಗರ್ಸ್ಗೆ? ಇಲ್ಲಿ ತನಕ ಇಷ್ಟು ವರ್ಷದಲ್ಲಿ 2015-16 ನಾನು ಕಿರಿಕ್ ಪಾರ್ಟಿ ಫಸ್ಟ್ ನಾನು ಡೆಬ್ಯೂ ಮಾಡಿದ್ದು ಸಿಂಗರ್ ಆಗಿ. ಸೊ ಅಲ್ಲಿಂದ ಇಲ್ಲಿ ತನಕನೂ ಸಾಧ್ಯವಾದಷ್ಟು ನಾನು ಹಾಡದೇ ಇರೋಕ್ಕೆ ಟ್ರೈ ಮಾಡಿದ್ದೀನಿ, ಹಾಡಕ್ಕೆ ಟ್ರೈ ಮಾಡಿಲ್ಲ. ಇಲ್ಲ ಸರ್, ನಿಮ್ಮ ಧ್ವನಿ ಕೇಳಿಸ್ಕೋಬೇಕು ನಮಗೂ ಆಸೆ. ಜಸ್ಟ್ ಫನ್ಗೋಸ್ಕರ ಕೇಳಿ. ಅಂದರೆ ದಟ್ಸ್ ಅ ವ್ಯಾಲಿಡ್ ಪಾಯಿಂಟ್. ಏನಾಗುತ್ತೆ, ಈಗ ನಾನು ನಾಟ್ ಅ ಟ್ರೈನ್ ಸಿಂಗರ್, ನಾನೇನು ಫಾರ್ಮಲಿ ಯಾವ ಟ್ರೈನಿಂಗು ಪಡ್ಕೊಂಡಿಲ್ಲ, ಕಲ್ತಿಲ್ಲ. ನಾನು ಫಾರ್ಮಲಿ ಯಾವ ಟ್ರೈನಿಂಗು ತಗೊಂಡಿಲ್ಲ, ಕಲ್ತು ಬಂದವನಲ್ಲ, ಕೇಳ್ತಾ ಕಲ್ತವನು. ನನಗೆ ಹಾಡಬೇಕು, ಸಿಂಗರ್ ಆಗಬೇಕು ಅನ್ನೋದು ಎಷ್ಟಿಷ್ಟನೋ, ಬೇರೆ ಸಿಂಗರ್ನ ಹಾಡು ಕೇಳೋದು ಅಷ್ಟೇ ಇಷ್ಟ. ಹೊಸ ಸಿಂಗರ್ಸ್ ಬಂದಾಗಲೂ ಅವ್ರಲ್ಲಿ ಏನಾದ್ರು ವಾಯ್ಸಲ್ಲಿ ಒಂದು ಪೆಕ್ಯುಲಾರಿಟಿ ಅಂದರೆ ಐ ವಿಲ್ ಬಿ ಸೆಲೆಬ್ರೇಟಿಂಗ್. ನನಗೆ ಯಾವಾಗ 24/7 ನಾನು ಎಚ್ಚರ ಇದ್ದಷ್ಟೊತ್ತು ಮ್ಯೂಸಿಕ್ ಕೊಡುತ್ತೆ ನನಗೆ. ಸೊ ಹೊಸ ವಾಯ್ಸೇ ಆಗಲಿ, ಹಳೆ ವಾಯ್ಸೇ ಆಗಲಿ, ಅಥವಾ ನಾನು ಸುಮ್ಮನೆ ಎಲ್ಲರೂ ನನ್ನ ಪಡೆ ನಾನು ಬಿಟ್ಟಿದ್ರೆ ಒಂದು ಅರ್ಧ ಗಂಟೆ ಒಂದು ಜಾಗದಲ್ಲಿ ನಾನು ಕೂತಿದ್ರು, ಅದರಲ್ಲಿ ಒಂದು 20 ಸಾಂಗ್ ಹಾಡ್ಬಿಟ್ಟಿರ್ತೀನಿ. ಸೊ ಅಷ್ಟು ಗೀಳು ನನಗೆ ಸಂಗೀತದ್ದು.
ಅಷ್ಟು ಇಷ್ಟ. ಸೊ ಅವರ ಪ್ರಯತ್ನ, ಅವರ ಅಷ್ಟು ವರ್ಷದ ಕಲಿಕೆ, ಇದು ನನ್ನಿಂದ ಅಥವಾ ನನ್ನಂಥವರಿಂದ ಎಲ್ಲೋ ಅದು ಪಾಪ ಅವ್ರಿಗೆ ಸ್ಕೋಪ್ ಸಿಗ್ದಂಗೆ ಆಗಬಾರ್ದು ಅನ್ನೋದು ನನ್ನ ವಾದ. ಹಾಗಾಗಿ ನಾನು ಆದಷ್ಟು ಕಡಿಮೆ ಹಾಡ್ತೀನಿ. ಇಲ್ಲ, ಅದೇ ನನಗೆ ಅವ್ರು ಇವಾಗ ರೀಸೆಂಟಾಗಿ ಒಂದು ಮೆಸೇಜ್ ಕಳಿಸಿದ್ದಾರೆ, ಸರ್ ಮರೆತೇ ಹೋದೇನೋ ಅನ್ನೋದು ಒಂದು 4 ಲೈನ್ ಆಡಿಸ್ಬಿಡಿ, ನಾವು ಎದ್ದೋಗ್ತೀವಿ ಟೌನಲ್ಲಿ ಅಂತ ಅಂದ್ಬಿಟ್ಟು ಒಂದು 4 ಲೈನ್ ಆಡ್ಬಿಡಿ ಸರ್. ಈ ಥರ ಬರ್ತಾ ಇದೆ ಟ್ರ್ಯಾಕ್. ಇಲ್ಲ, ಮರೆತೇ ಹೋದೆ ಅಂದರೆ ಏನಾಯ್ತು, ನನಗೆ ಕಿರಿಕ್ ಪಾರ್ಟಿ ಹಾಡಿದಾಗ ನನ್ನ ವಾಯ್ಸ್ ದಪ್ಪ, ಈ ಥರ ಹಾಡ್ಬಿಡ್ತೀನಿ ಬಿಡು, ಬೇರೆ ಹಾಡೋಕ್ಕಾಗಲ್ಲ ಅಂತ ಯಾರೋ 4 ಜನ ಕಾಲು ಹೇಳ್ತಿದ್ರು. ಓಕೆ. ಆಮೇಲೆ ನನ್ನ ವಾಯ್ಸು ರಫ್ ವಾಯ್ಸ್, ಒಂದು ವಿಲನ್ಗೆ ಸೂಟು ಅಂತ ಕಾಲು ಹೇಳ್ತಿದ್ರು. ನನಗೆ ಈ ಥರ ಕಾಲು ಎಳೆಯೋದು ಇಳಿಸ್ಕೊಳ್ಳೋದು ತುಂಬ ಇಷ್ಟ. ಅದು ನನಗೆ ಇನ್ನೂ ಒಂದಷ್ಟು ಎನರ್ಜಿ ಕೊಡುತ್ತೆ. ಹೌದೌದು, ನಾನು ಮಾಡಿ ತೋರಿಸ್ತೀನಿ. ಹೌದು. ಸೊ ಅದು ಡ್ರೈವ್ ಮೀ ಮೋರ್. ಹಾಗಾಗಿ ಹಿಂಗೆ ನಾನು ಕೂತ್ಕೊಂಡು ಮಾತಾಡ್ಬೇಕಾದ್ರೆ ದಯವಿಟ್ಟು ಗಮನಿಸಿ, ಕಂಪೋಸಿಂಗ್ ಟೈಮಲ್ಲಿ ವಸಿಷ್ಠ ಎಲ್ಲದಕ್ಕೂ ಸಿಕ್ಕರ್ ಆಗ್ಬಿಟ್ರೆ ನಿಮ್ಮ ಸಾಂಗ್ ಆಗಿಲ್ಲ ಅಂತ. ಹೌದಾ, ಯಾಕೆ ನನಗೇನೋ ನನಗೆ ಬರ್ತಾ ಇಲ್ಲ, ಕೂಡ್ ಬರ್ತಾ ಇಲ್ಲ. ಅದು ವಸಿಷ್ಠ ಸಿಂಹ ಅಂತ ಒಬ್ರು ಸಿಂಗರ್ ಇದಾರಲ್ಲ, ಅವ್ನು ಟ್ರೈ ಮಾಡಿಲ್ವ? ಅಯ್ಯೋ ಕರೆಕ್ಟ್ ಮರ್ತೇ ಬಿಟ್ಟಲ್ರಿ, ನಿಮ್ಮ ಕೈಲೇ ಟ್ರೈ ಮಾಡಿಲ್ವಲ್ಲ ನಾನು. ಅವ್ನು ಕೆಲಸ ಮಾಡಿ ನಾಳೆ ರೆಕಾರ್ಡ್ ಮಾಡ್ಬಿಡುವ. ಓಕೆನಾ? ಇಲ್ಲ, ನಾಳೆ ಒಂದು ಕಾರ್ಯಕ್ರಮ ಮಾಡ್ಕೊಂಡು ಪರವಾಗಿಲ್ಲ ಬಂದಿದ್ದೆ, ಅರ್ಧ ಹಾಡು ರೆಕಾರ್ಡ್ ಮಾಡ್ಬಿಟ್ಟು ಒಂದು ಕಾಲೇಜ್ ಇವೆಂಟ್ ಹೋಗ್ಬಿಟ್ಟು ಮತ್ತೆ ಬಂದು ಇನ್ನು ಅರ್ಧ ಹಾಡು ರೆಕಾರ್ಡ್ ಮಾಡಿದೆ. ಯಾರಿಗೂ ಇಡೀ ಟೀಮಲ್ಲಿ ಯಾರಿಗೂ ಗೊತ್ತಿರಲಿಲ್ಲ, ಡೈರೆಕ್ಟರ್ ಪ್ರೊಡ್ಯೂಸರ್ ಯಾರಿಗೂ ಗೊತ್ತಿರಲಿಲ್ಲ. ಇಟ್ ವಾಸ್ ಅ ಸರ್ಪ್ರೈಸ್. ಸೊ ಅದನ್ನು ನಂತರ ರೋಹಿತ್ ಪತ್ಕಿ, ನಮ್ಮ ಕೃಷ್ಣ ಇವರೆಲ್ಲ, ಅನೂಪ್ ಇವರೆಲ್ಲ ಸೇರಿ ಆ ಥರದ ಒಂದು ಪ್ರೆಸೆಂಟೇಷನ್ ಕೊಟ್ಟು, ವಿಜುವಲ್ಸ್ ಕಟ್ ಕೊಟ್ಟು, ದೇ ಮೇಡ್ ಇಟ್ ಸ್ಪೆಷಲ್. ಹಾಡ್ಬಿಡಿ ಸರ್ 4 ಲೈನ್. ಸನಿಹ ಬಂದರು ಗೆರೆಯ ದಾಟದೆ, ದೂರವೇ ನಿಲ್ಲುವೆ ನಿರುಪಾಯ, ನಲ್ಮೆಯ ಜೀವವೇ ನೆಮ್ಮದಿ ಕೋರುವೆ, ಎದೆಯಲ್ಲೇ ಬಚ್ಚಿಟ್ಟು ಗಾಯ. ಆಹಾ ಮರೆತೇ ಹೋದಿನಿ ಹೊರಟ ಕಾರಣ, ನಿನ್ನಯ ಮಿಂಚಿನ ದಾಳಿಯಲ್ಲಿ. ಈ ಸಾಂಗ್ ಎಷ್ಟು ರೀಚ್ ಆಯ್ತು, ಎಷ್ಟು ಅಫೆಕ್ಷನ್ ಲವ್ ಕೊಡ್ತು ಅಂದ್ರೆ, ಇವತ್ತಿಗೂ ಇಷ್ಟು ವರ್ಷ ಆಯ್ತು ಈ ಸಾಂಗ್ ಬಂದು, ಇವತ್ತಿಗೂ ಯಾವುದೇ ಕಾರ್ಯಕ್ರಮಕ್ಕೆ ಹೋಗ್ಲಿ ಇದನ್ನ ಹಾಡಲ್ಲ ಅಂದ್ರೆ ಸ್ಟೇಜಿಂದ ಇಳಿಯಂಗಿಲ್ಲ. ಅಂಡ್ ನನಗೆ ತುಂಬಾ ಸರ್ಪ್ರೈಸ್ ಆಗೋದು, ಶಾಕ್ ಆಗೋದು, ಸ್ಕೂಲ್ ಫಂಕ್ಷನ್ಗೋರು ಮಕ್ಕಳು ಸಮೇತ ಈ ಸಾಂಗ್ ಜೊತೆಲಿ ಹಾಡ್ತಾರೆ. ಅಂದ್ರೆ ತುಂಬಾ ಇಂಟರ್ವ್ಯೂನಲ್ಲಿ ನೀವು ಹೇಳಿದಿರ, ನಮ್ದೊಂದು ಏನೋ ಒಂದು ನಮ್ಮ ಪ್ರಯತ್ನ ಅಷ್ಟು ಜನಕ್ಕೆ ಇಷ್ಟ ಆಗ್ಬಿಟ್ಟಾಗ ಅದಕ್ಕಿಂತ ನಮ್ಗೆ ಬೇರೆ. ಇದಕ್ಕೆಲ್ಲ ಕಾರಣ ಸರ್ ನೀವು ಹೇಳಿದ್ರಲ್ವಾ 100% ಮಾಡ್ತೀನಿ ಎಲ್ಲದನ್ನು ಅಂತ, ಅದೇ ಸರ್. ಅದು ಮತ್ತೆ ಒಳ್ಳೆ ಮನಸ್ಸು ಆಗ್ಬಿಟ್ರೆ ರೀಚ್ ಆಗ್ಬಿಡುತ್ತೆ, ನಾವೇನು ಮಾಡೋದೇ ಬೇಡ. ಪ್ರಯತ್ನ ಅಂತೂ ಅದೇ, ಐ ಬಿಲೀವ್ ಇನ್ ದ್ಯಾಟ್. ಪ್ರಯತ್ನಗಳು 100 ಮಾಡಿ ಸೋಲ್ಬೋದು, ಪ್ರಯತ್ನ ಮಾಡೋದಕ್ಕೆ ನಾವು ಸೋಲ್ಬೋದು. ಕರೆಕ್ಟ್ ಸರ್. ಇವಾಗ ಪರ್ಸನಲ್ ವಿಷಯಕ್ಕೆ ಬರೋದಾದ್ರೆ, ಹರಿಪ್ರಿಯಾ ಮೇಡಮ್ ಅವ್ರನ್ನ ಇಷ್ಟಪಟ್ಟು ಲವ್ ಮಾಡಿ ಮದುವೆ ಆಗ್ತೀರಾ ಸರ್. ಯಾವಾಗ ಸರ್ ಇದು ಸ್ಟಾರ್ಟ್ ಆಗಿದ್ದು ಲವ್ ಅಂತ? ಸರ್ ನಮ್ಗೆ ಗೊತ್ತೇ ಇಲ್ಲ ಸರ್, ಇದು ಸ್ಟಾರ್ಟ್ ಆಗಿದ್ದು ಹೆಂಗೆ ಅಂತ ನನಗೂ ಗೊತ್ತಿಲ್ಲ. ಆಗೋಯ್ತು ಆದ್ಮೇಲಿಂದ ಇಲ್ಲ, ಇದು ಶಿ ಈಸ್ ದ ಒನ್ ಫಾರ್ ಮೀ ಅಂತ ನನಗೆ ಅನ್ನಿಸಿದಾಗ, ಇಬ್ಬರಿಗೂ ಎಲ್ಲೋ ಒಂದು ಆ ಥರದ್ದೇ ಟೆಂಡೆನ್ಸಿ ಬೆಳೀತಾ ಇದೆ. ನಾವು ಜಸ್ಟ್ ಪರಿಚಯ, ಇಂಡಸ್ಟ್ರಿ ಕಲೀಗ್ಸ್, ನಂತರ ಜಸ್ಟ್ ಫ್ರೆಂಡ್ಸ್, ನಂತರ ಗುಡ್ ಫ್ರೆಂಡ್ಸ್, ಆಮೇಲೆ ಬೆಸ್ಟ್ ಫ್ರೆಂಡ್ಸ್. ಆ ಬೆಸ್ಟ್ ಫ್ರೆಂಡ್ಸಿಂದ ಆ ಝೋನಿಂದ ಲವ್ ಅನ್ನೋದು ಡೆವಲಪ್ ಆಗಿ ಅದಾಗಿದೆ ಅಂತ ನಮಗೆ ಮನವರಿಕೆಯಾಗಿ, ಆಗ ನಾನು ಜೀವನದಲ್ಲಿ ಯಾವತ್ತೂ ಮಾಡಿಲ್ಲದೆ ಇರ್ತಕ್ಕಂಥ ಸಾಹಸ ಮೊದಲನೇ ಸರಿ ಮಾಡ್ತೀನಿ, ಪ್ರಪೋಸ್ ಮಾಡ್ತೀನಿ. ಫಸ್ಟ್ ಶಿ ಇಸ್ ದ ಫಸ್ಟ್ ವುಮೆನ್ ದಟ್ ಐ ಹ್ಯಾವ್ ಪ್ರಪೋಸ್ಡ್ ಇನ್ ಲೈಫ್. ಸೊ ಆಕೆನೇ ನನ್ನ ಹೆಂಡತಿಯಾಗಿ ಪಡೆದಿದ್ದೀನಿ, ಧನ್ಯ. ಇವಾಗ ಇಂಡಸ್ಟ್ರಿನಲ್ಲಿ ಲವ್ ಮಾಡಿ ಮದುವೆ ಆದಂಥ ಪೇರ್ಗಳು ತುಂಬ ಇದೆ. ಬಟ್ ಒಂದು ಸೆಲೆಬ್ರಿಟಿ ಪೇರ್ ಆದಾಗ ಕ್ಯಾಮ್ರಾ ಮುಂದೆ ಕಾಣಿಸ್ಕೊಂಡಂಗೆ ಅಡ್ಡಾಡ್ಬೇಕು, ಎಲ್ಲ ಕಡೆ ಕ್ಯಾಮ್ರಾ ಮುಂದೆ ಕಾಣಿಸ್ದಂಗೆ ಅಡ್ಡಾಡ್ಬೇಕು. ಯಾಕಂದರೆ ಮೀಡಿಯಾ ತುಂಬ ಫಾಸ್ಟ್ ಇದೆ, ಎಲ್ಲರೂ ಕಾಣಿಸ್ಕೊಂಡ್ಬಿಟ್ರಿ ಅಂದರೆ ಇಬ್ಬರು ಒಂದು ವಿಡಿಯೋ ತೆಗೆದು ಹಾಕ್ಬಿಟ್ರೆ ರೀಚ್ ಆಗಿಬಿಡುತ್ತೆ. ಸೊ ಅದೆಲ್ಲದನ್ನು ಹೆಂಗೆ ಫೇಸ್ ಮಾಡೋದು? ಹತ್ರ ಒಂದು 3-3.5 ವರ್ಷ ಮೇಂಟೈನ್ ಮಾಡಿದ್ದೀವಿ, ಯಾರಿಗೂ ಗೊತ್ತಿಲ್ಲದಂಗೆ. ಸೊ ಮನೇಲೂ ನಾವು ನಮ್ಗೆ ಟೈಮ್ ಸಿಕ್ಕಿದ್ದು ಒಂದು ಸ್ವಲ್ಪ ಮಟ್ಟಕ್ಕೆ ಅಂದರೆ ಲಾಕ್ಡೌನ್ ಟೈಮಲ್ಲಿ. ಓಕೆ. ಮನೆಗಳಲ್ಲೇ ಎಲ್ಲ ಫ್ಯಾಮಿಲಿ ಭೇಟಿ ಮಾಡ್ತಿದ್ವಿ. ಆಗಲೂ ಫ್ರೆಂಡ್ಸ್ ಆಗಿ ಇರಬೇಕಾಗಿತ್ತು, ಮನೇಲೂ ಹೇಳಿರಲಿಲ್ಲ. ಸೊ ಅಷ್ಟು ಬಿಟ್ಟರೆ ಮನೇಲಿ ಹೇಳಿದ್ದ ಕೆಲವೇ ದಿವಸಗಳಲ್ಲಿ ಇದನ್ನ ಲವ್ ಅನ್ನೋದನ್ನ ಮರ್ತೋಗೋ ಮಟ್ಟಿಗೆ ಅರೇಂಜ್ ಮ್ಯಾರೇಜ್ ಲೆಕ್ಕದಲ್ಲಿ ಫೀಲ್ ಮಾಡಿಬಿಟ್ರು, ಫಿಕ್ಸ್ ಮಾಡಿಬಿಟ್ರು. ನನಗಿನ್ನೂ ನೆನಪಿರಂಗೆ ನವೆಂಬರ್ ಮಿಡ್ಡಲ್ಲೋ ಅಥವಾ 3rd ವೀಕಲ್ಲೇ ನಾನು ಹೇಳಿದ್ದು, ಡಿಸೆಂಬರ್ 1st ವೀಕ್ ಎಂಗೇಜ್ಮೆಂಟ್ ಆಗೋಯ್ತು. ಸೊ ಟೋಟಲ್ ಅರೇಂಜ್ ಮ್ಯಾರೇಜ್ ಮಾಡಿಬಿಟ್ರು. ಅದಕ್ಕೆ ಮುಂಚೆ ಒಂದು 3 ವರ್ಷ ನಮ್ಮ ಟೈಮ್ ಏನಿತ್ತು, ಐ ಮಿಸ್ ದಟ್ ಟೈಮ್. ಬಟ್ ಆಗ ಕಷ್ಟನೂ ಇತ್ತು, ಹೊರಗಡೆ ಓಡಾಡೋಕ್ಕಾಗಲ್ಲ.
ಎಲ್ಲೂ ಕಾಣಿಸ್ಕೊಳಕ್ಕಾಗಲ್ಲ, ಗುರ್ತು ಹಿಡಿತಾರೆ. ಓಕೆ ಅಂಡ್ ಇನ್ನೊಬ್ಬರ ಬಾಯಿಗೆ ಆಹಾರ ಆಗಬಾರ್ದು ಅಂತ ನಮ್ಗಳದ್ದು ನಡೆಯುತ್ತೆ. ಹೆಣ್ಮಕ್ಳದ್ದು ಸ್ವಲ್ಪ ನಾವು ಜಾಗರೂಕತೆಯಿಂದ ಕಾಯ್ಕೋಬೇಕು, ನಮ್ಮ ಜವಾಬ್ದಾರಿ ಕರ್ತವ್ಯ. ಓಕೆ ಬೇರೆ ಆಳ್ಗೊಂದು ಕಲ್ಲುನ ರೀತಿ ಮಾತಾಡ್ತಾರೆ, ಯಾವ್ದ್ರದ್ದು ಗ್ರಾವಿಟಿ ಗೊತ್ತಿರಲ್ಲ, ಎಸ್ ತಲೆ ಬುಡ ಗೊತ್ತಿರಲ್ಲ, ಸುಮ್ಮನೆ ಕಮೆಂಟ್ ಹಾಕ್ಬಿಡ್ತಾರೆ, ಬರೆದು ಬಿಡ್ತಾರೆ. ಹೌದು ಸೊ ಅದರಿಂದ ಕಾಯ್ಬೇಕಾಗಿದ್ದು ನನ್ನ ಜವಾಬ್ದಾರಿ ಆಗಿತ್ತು. ನನ್ನ ಹುಡುಗಿ ಜೋಪಾನ ಮಾಡೋದು ನನ್ನದೇ ಕೆಲಸ. ಕರೆಕ್ಟ್ ಕರೆಕ್ಟ್. ಸೊ ಏನು ನಾವು ಹೇಳೋದಕ್ಕ ಮದುವೆ ಅನೌನ್ಸ್ ಮಾಡೋದಕ್ಕೆ ಗೊತ್ತಾಗೋದು ಬೇಡ ಅಂತ ಎಂಗೇಜ್ಮೆಂಟು ಗೊತ್ತಾಗಬಾರ್ದು, ನಮ್ಮ ಮನೆ ಮಟ್ಟಕ್ಕೆ ಅಂತಲೇ ಮಾಡ್ಕೊಂಡಿದ್ದು. ಹೆಂಗೆ ಫೋಟೋ ವೈರಲ್. ಫೈನ್ ಸರ್. ಕೊನೆಯದಾಗಿ ನಮ್ಮ ಹತ್ರ ಒಂದಿಷ್ಟು ಚಿಟ್ಟಿಗಳಿದೆ, 4ರಿಂದ 5 ಚಿಟ್ಟಿಗಳಿದೆ. ಅದರಲ್ಲಿ ಹಾಂ ಹೌದು, ಅದರಲ್ಲಿ ಒಂದು 4 ಹೀರೋಗಳನ್ನ ಹೆಸರು ಬರೆದಿದೆ. ಅದಾದ್ಮೇಲೆ ಒಂದಿಷ್ಟು ಫೀಮೇಲ್ ಆರ್ಟಿಸ್ಟ್ ಇದೆ. ಸೊ ಅವ್ರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಹೇಳಬೇಕು. ಕಾಲೇಜ್ ಡೇಸ್ ನಂತರ ಚಿಟ್ಟಿ ಇವತ್ತೇ ಬರ್ತಾ ಇರೋದು ಇಲ್ಲ, ಮನೆಯಲ್ಲಿ ನಾನು ನನ್ನ ಹೆಂಡತಿ ಟ್ರಿಪ್ ಹೋಗಕ್ಕೆ ಇರ್ತೀವಿ, ಚಿಟ್ಟಿ ಆಗ್ತೀವಿ. ಓಕೆ ಎಲ್ಲ ಹೋಗ್ಬೇಕು ಗೊತ್ತಿಲ್ಲದೆ ಇದ್ದಾಗ. ಇಟ್ಸ್ ಅಪ್ಪು ಸರ್, ಓಕೆ. ನಗುಮುಖದ ರಾಜಕುಮಾರ, ಒನ್ ಆಫ್ ದ ಪ್ಯೂರ್ ಸೋಲ್ಸ್ ದಟ್ ಐ ಹ್ಯಾವ್ ಸೀನ್. ಎಸ್, ಹರಿಪ್ರಿಯ ಒಂದು ಸಾಂಗ್ ಆಡ್ಬಿಡಿ ಸರ್. ಬಯಸಿ ಬಯಸಿ ಎದೆಯಲಿಳಿದು ನನ್ನ ಜಗದ ಅರಸಿಯಾದೆ, ತಿಳಿದು ತಿಳಿದು ಬಂದಿಯಾಗಿ ನಿನ್ನ ಮನದ ಅರಸನಾದೆ. ನಿನ್ನ ಹಚ್ಚೆ ಹಾಕಿಸೋ ಹುಚ್ಚು ಈಗ ನನ್ನಲ್ಲಿ, ಎಂದು ಕೂಡ ಬೆಚ್ಚಗಿರುನಿ ಬಚ್ಚಿಡುವೆನ ಕಣ್ಣಲ್ಲಿ. ನೀನಾದೇನಾ ನಾನೇ ನೀನೇನಾ, ಹೇಗಾದೇನಾ ಪ್ರೀತಿ ಹೀಗೇನಾ. ಸೂಪರ್ ಸೂಪರ್, ಕರೆಕ್ಟಾಗಿ ಸಿಂಕ್ ಆಯ್ತು ಬಿಡಿ ಸರ್. ಡಾಲಿ ಧನಂಜಯ ನನ್ನ ದೋಸ್ತ. ನಾನು ಸ್ವಲ್ಪ ಇಂಟ್ರೋವರ್ಟ್, ನಾನು ಹೇಳ್ಕೊಳ್ಳೋದು ಮಾಡ್ಕೊಳ್ಳೋದು ಎಲ್ಲ ಕಷ್ಟ ನನಗೆ, ಕಡಿಮೆ. ಅಪ್ಪಿ ತಪ್ಪಿ ಯಾವತ್ತಾರು ತಡೆಯೋಕ್ಕೆ ಆಗಲಿಲ್ಲ, ಸ್ವಲ್ಪ ಹೆವಿ ಅನ್ನಿಸ್ತಿದೆ ಅಂದರೆ ಈಸ್ ದ ಪರ್ಸನ್ ಐ ಕಾಲ್. ಅಂದರೆ ನಾನು ಅವನಿಗೆ ದಿನ ಅಥವಾ ವಾರಕ್ಕೊಂದ್ಸಲಿ ಟಚಲ್ಲಿ ಇರಬೇಕು, ಕಾಲ್ ಮಾಡಬೇಕು, ಮಾತಾಡಬೇಕು, ಮೀಟ್ ಮಾಡಬೇಕು ಅನ್ನೋದಿಲ್ಲ. ಜೊತೆಗಿದ್ರೆ ದಿನಗಟ್ಟಲೆ ವಾರಗಟ್ಟಲೆ ಒಳಗಡೆ ಇರ್ತೀವಿ, ಇಲ್ಲಾಂದರೆ ಯಾವಾಗಲೂ 3-4 ತಿಂಗಳು ಸಿಗೋದೇ ಇಲ್ಲ. ಬಟ್ ಯಾವತ್ತಿದ್ರು ಐ ಕ್ಯಾನ್ ಡೆಫಿನೆಟ್ಲಿ ಕಾಲ್ ಹಿಮ್, ಹಿ ಕ್ಯಾನ್ ಡೆಫಿನೆಟ್ಲಿ ಕಾಲ್ ಮಿ. ಒಳ್ಳೆ ಬೆಸ್ಟ್ ಫ್ರೆಂಡ್, ಸಹಪಾಠಿ, ಒಳ್ಳೆ ನಿರ್ಮಾಪಕ. ನಿಜ ಸರ್, ಹೇಳಿದ್ದೀನಿ ಹೊಸಬ್ರನ್ನ ಇಂಡಸ್ಟ್ರಿನಲ್ಲಿ ಕರ್ಕೊಂಡು ಬಂದು ಸಪೋರ್ಟ್ ಮಾಡ್ಕೊಂಡು. ನನಗೆ ಯಾವಾಗ ಪಿಕ್ಚರ್ ಮಾಡ್ತೀಯ ಮಗ ಅಂತ. ಹೌದಾ, ಮಾಡ್ತೀರಾ ಸರ್ ಯಾವ್ದಾದ್ರು? ಅಲ್ಲ, ಅವ್ನು ಪ್ರೊಡ್ಯೂಸ್ ಮಾಡ್ಬೇಕು ನನಗೆ. ಓಕೆ ಓಕೆ. ಒಳ್ಳೆ ನಿರ್ಮಾಪಕ ಅಂತ, ನಿರ್ಮಾಪಕರು ಇನ್ನೂ ಜಾಸ್ತಿ ಜನ ಬರಬೇಕು. ಯಾರು ಸರ್ ಅದು? ಯಶ್. ಓಕೆ. ಮ್ಯಾನ್ ಆಫ್ ಪ್ಯಾಷನ್, ಮ್ಯಾನ್ ಆಫ್ ಕನ್ವಿಕ್ಷನ್. ಚಟ ಅಥವಾ ಛಲಕ್ಕೆ ಇನ್ನೊಂದು ಅನ್ವರ್ಥನಾಮ ಅಂದರೆ ತಪ್ಪಾಗಲ್ಲ. ನನ್ನ ಜರ್ನಿ ಎಷ್ಟು ಜೊತೆ ಒಂದು 10 ವರ್ಷಕ್ಕೂ ಮೇಲಿದ್ದು. ಸೊ ಆಗಿಂದ ನೋಡ್ತಾ ಇದ್ದೀನಿ, ಆಗಿಂದ ಆ ಹಠ ಛಲ ಅದು ಇಷ್ಟು ಲೋಪ ಆಗಿಲ್ಲ. ಅದು ತಗೊಳ್ಳೋ ನಿರ್ಧಾರ ಅಥವಾ ಮಾಡೋವಂಥ ಕೆಲಸ ಏನಾಗುತ್ತೆ ಬಿಡುತ್ತೆ ಅನ್ನೋದಕ್ಕಿಂತ ಹೆಚ್ಚಿಗೆ ಇದು ಹಿಂಗೆ ಆಗಬೇಕು ಅಂತ ಅಂದ್ಕೊಂಡು ಅದನ್ನ ಮ್ಯಾನಿಫೆಸ್ಟ್ ಮಾಡ್ಕೊಳ್ತಕ್ಕಂಥ ಒಂಥರ ಸೂಪರ್ ಪವರ್ ಅದು. ದರ್ಶನ್ ಸರ್, ದ ಮ್ಯಾಚೋ ಮ್ಯಾನ್, ದ ಮ್ಯಾನ್ ಆಫ್ ಮಾಸ್. ನನಗೆ ಅವರ ವ್ಯಕ್ತಿತ್ವ ತುಂಬ ಇಷ್ಟ. ನನಗೆ ಸಾಕಷ್ಟು ಕಡೆ ಹೇಳುವುದೇನು. ಆ್ಯಂಡ್ ನನಗೆ ನನ್ನ ಡ್ರೀಮ್ ಲೈಫ್ ಏನಿತ್ತಲ್ಲ ಆ ಥರ, ಅಂದರೆ ಒಂದು ತೋಟಗಾರಿಕೆಯನ್ನು ಹಿಡಿದು ಪ್ರಾಣಿ ಪಕ್ಷಿಗಳು ಸಾಕೋದಾಗಲಿ, ಕಾರು ಬೈಕ್ಗಳು ಪ್ಯಾಷನ್ ಆಗಲಿ, ಇದೆಲ್ಲವನ್ನು ನಾನು ಏನು ಅಂದ್ಕೊಂಡಿದ್ದೆ, ಏನು ಆಸೆ ಪಡ್ತಿದ್ದೆ, ಆಲ್ರೆಡಿ ಯಾರು ಒಬ್ರು ಬದುಕ್ತಿದ್ದಾರೆ ಅಂದರೆ ಅದು ಅವರು. ದರ್ಶನ್ ಧ್ರುವ ಸರ್ಜಾ, ಡಿಯರ್ ಬ್ರದರ್, ತುಂಬಾ ಖುಷಿ ಆಗುತ್ತೆ, ಹೆಮ್ಮೆ ಆಗುತ್ತೆ. ಐ ಲವ್ ಹಿಸ್ ಗ್ರೋತ್, ಐ ಲವ್ ಹಿಸ್ ಕಾನ್ಫಿಡೆನ್ಸ್, ಐ ಲವ್ ದ ವೇ ಹಿ ಕಂಡಕ್ಟ್ಸ್ ಹಿಮ್ಸೆಲ್ಫ್. ಅಂದರೆ ಧ್ರುವ ಅವ್ರ ಬಗ್ಗೆ ತುಂಬಾ ಅಂದರೆ ಅಪ್ರಿಷಿಯೇಟ್ ಮಾಡೋದು ನಾನು ಪರ್ಸ್ನಲಿ. ಅಂದರೆ ಚಿಕ್ಕವರು, ದೊಡ್ಡವರು, ಹೊಸಬರು, ಹಳಬರು ಯಾವೆಲ್ಲ ಲೆಕ್ಕನೇ ಇಲ್ಲ, ಎಲ್ಲರೂ ಸರ್ ಅಂತಲೇ ಮಾತಾಡೋದು. ದಟ್ ಸ್ಟೇಯಿಂಗ್ ಗ್ರೌಂಡೆಡ್ ನೇಚರ್. ಹೌದು ಹೌದು. ಕೊನೆಯದಾಗಿ
ಕಿಚ್ಚ ಸುದೀಪ್ ಸರ್ ದ ಸ್ವ್ಯಾಕ್ಸ್ಟರ್. ಓಕೆ. ಅವರ ಸ್ಕ್ರೀನ್ ಪ್ರೆಸೆನ್ಸು, ಅವರ ದ ವೇ ಹಿ ಪ್ರೆಸೆನ್ಸ್ ಹಿಮ್ಸೆಲ್ಫ್, ದ ವೇ ಹಿ ಬಿಹೇವ್ಸ್, ಅವರ ಡ್ರೆಸ್ಸಿಂಗ್ ಸೆನ್ಸ್, ಅವರ ಅಭಿನಯ ಎಲ್ಲವೂ ಇಷ್ಟ ಆಗ್ತದೆ. ಆ್ಯಂಡ್ ನಾನು ಫಾಲೋ ಮಾಡತಕ್ಕಂಥ ಕೆಲವೇ ನಟರಲ್ಲಿ ಅವರು ನೈಸ್. ಅವರ ನಟನೆಯಲ್ಲಿ ಫಾಲೋ ಮಾಡಿ. ವಿ ಆಲ್ ನೋ ದ ಹೋಲ್. ಇಲ್ಲ, ಅವ್ರನ್ನೇ ಫಾಲೋ ಮಾಡ್ತಿದ್ದಾರೆ ಬಿಡಿ. ಸಾಂಗ್ ಹಾಡ್ತೀರಾ, ಫೈಟ್ ಮಾಡ್ತೀರಾ, ಮಾಡ್ತೀರಾ ಎಲ್ಲ. ನನಗೆ ನಟನೆ ಅಂತ ಬಂದಾಗ ಅಂದರೆ ಎಷ್ಟೆಷ್ಟೋ ನಟರಿದ್ದಾರೆ, ಸಾವಿರಾರು ನಟರಿದ್ದಾರೆ, ಸಾವಿರಾರು ಹೀರೋಗಳಿದ್ದಾರೆ. ಬಟ್ ಎಲ್ಲರನ್ನೂ ನಾವು ಮೈಮೇಲೆ ಹಾಕೊಳಕ್ಕಾಗಲ್ಲ, ಅನುಕರಿಸೋಕ್ಕಾಗಲ್ಲ. ಅಥವಾ ಯಾವುದೋ ಒಂದು ಸ್ಟೈಲ್ ನಮ್ಗೆ ಅವ್ರದ್ದು ಇಷ್ಟ ಆಯಿತು ಅಂದರೆ ಅದನ್ನು ನಾವು ಫಾಲೋ ಮಾಡ್ತೀವಿ ಅಂದರೆ ಎಲ್ರಿಗೂ ಸೂಟ್ ಆಗಲ್ಲ. ಆ್ಯಂಡ್ ಇವರಲ್ಲಿ ಕೆಲವೊಂದಷ್ಟು ಆಯಾಮಗಳನ್ನ ನಾನು ತುಂಬ ಇಷ್ಟಪಟ್ಟಿದ್ದೀನಿ. ಥರ ನಾನು ಮಿಮಿಕ್ರಿ ಕೂಡ ಮಾಡ್ತಿದ್ದೆ ಒಂದು ಕಾಲದಲ್ಲಿ. ಸೊ ಹಾಗಾಗಿ ನನಗೆ ಸ್ವಲ್ಪ ಹತ್ರ. ಓಕೆ. ಸೊ ಕೊನೆಯದಾಗಿ RCB ಕ್ವಾಲಿಫೈ ಆಗುವಂಥ ಒಂದು ಚಾನ್ಸಸ್ ಅಲ್ಲಿದೆ. ಸೊ ಇವತ್ತು ಇನ್ನೂ 2 ದಿವಸ ಬಿಟ್ಟರೆ 18ನೇ ತಾರೀಕಿಗೆ ಮ್ಯಾಚ್ ಇದೆ. ಸೊ ನೀವು ಫಾಲೋ ಮಾಡ್ತೀರಾ ಅಂದ್ಕೊಂಡಿದ್ದೆ, ಯಾಕಂದ್ರೆ ನೀವು ಕ್ರಿಕೆಟರ್, ತುಂಬ ಟೂರ್ನಮೆಂಟ್ಗಳನ್ನು ಆಡ್ತಿರ್ತೀರ, ನಾನು ನೋಡ್ತಿರ್ತೀನಿ. ಏನು ಹೇಳ್ತೀರಾ RCB ಬಗ್ಗೆ? ಡೆಫಿನೆಟ್ಲಿ ಎದುರು ಸೋದ್ರು RCB ಬಿಟ್ಕೊಳ್ಳೋ ಮಾತಿಲ್ಲ, ಅದು ಬೇರೆ ಪ್ರಶ್ನೆ. ಬಟ್ ಈ ಸಲ ಅಂದರೆ ಈ ಒಂದು ಕಂಬ್ಯಾಕ್ ಏನಿದೆ, ಫಸ್ಟು 2ನೇ ಮ್ಯಾಚ್ ಒಂದೇ ಗೆದ್ದಿದ್ದು, ಆನಂತರ ಸತತವಾಗಿ 6 ಮ್ಯಾಚ್ ಸೋತಿದ್ದು. ತುಂಬ ಅಂದರೆ ಫ್ಯಾನ್ಸ್, ಲಾಯಲ್ ಫ್ಯಾನ್ಸ್ ಅಲ್ಲ ನಾನು RCBಗೆ. ಸೊ ಒಂದು ಡಿಸಪಾಯಿಂಟ್ಮೆಂಟ್, ಒಂದು ಸೆನ್ಸ್ ಆಫ್ ಡಿಸಪಾಯಿಂಟ್ಮೆಂಟ್ ಇತ್ತು. ಅಂದರೆ ಯಾಕೆ ಒಂದು ಟೀಮ್ ಫಾರ್ಮೇಷನ್ನೇ ಸರಿ ಇಲ್ವಲ್ಲ, ಅದೊಂದು ಟೀಮಾಗಿ ಬೈಂಡೇ ಆಗ್ತಿಲ್ವಾ, ಏನಪ್ಪ ಇದು ಅನ್ನೋ ರೀತಿ ಸ್ವಲ್ಪ ಒಂದು ಚಿಂತನೆ ಶುರು ಆಗಿತ್ತು. ಆ ಟೈಮಲ್ಲಿ ದ ವೇ ದೇ ಕಮ್ ಬ್ಯಾಕ್ ತುಂಬಾ ಖುಷಿ. ಆ್ಯಂಡ್ ನಮಗೆ ಅಂದರೆ ಏನಾಯಿತು, RCB ಬೌಲರ್ಸು 200 ರನ್ ಕೊಡ್ತಾ ಇದ್ದಾರೆ, 200 ರನ್ ಕೊಡ್ತಿದ್ದಾರೆ ಅಂತ ಅಷ್ಟೇ ಇನಿಷಿಯಲಿ ಕಾಡ್ತಿದ್ದು. ಬಟ್ ಇಡೀ ಟೂರ್ನಮೆಂಟ್ ನೋಡಿದ್ರೆ 80% ಆಫ್ ದ ಮ್ಯಾಚಸ್ 200 ದಾಟಿರೋದೆ. ಸೊ ಬ್ಯಾಟಿಂಗ್ ಮೊಮೆಂಟಮ್ ಶಿಫ್ಟ್ ಆಗಿದೆ T20 ಫಾರ್ಮ್ಯಾಟಲ್ಲಿ. ಸೊ ಅದನ್ನು ಸಿಂಕ್ ಇನ್ ಮಾಡ್ಕೊಳ್ಳೋಕ್ಕೆ ಆ್ಯಂಡ್ ನಮ್ಮ ಟೀಮ್ ಒಂದು ಕಂಪೋಸರ್ ಬರೋಕ್ಕೆ ಟೈಮ್ ಹಿಡಿತು. ಆ್ಯಂಡ್ ಕಮ್ ಬ್ಯಾಕ್ ಆದಾಗಿಂದ ಬ್ಯಾಕ್ ಟು ಬ್ಯಾಕ್ 5 ವಿನ್ಸ್, ಎಲ್ಲನೂ ದೊಡ್ಡ ಮಾರ್ಜಿನಲ್ ವಿನ್ಸ್. ಸೊ ವಿ ಆರ್ ಪ್ರೌಡ್ ಆಫ್ ಯು ಡಿಯರ್ RCB. ಸೊ ಈ ಸಲ ಪ್ಲೇ ಆಫ್ಗೆ ತಲುಪಿದ್ರೆ ಡೆಫಿನೆಟ್ಲಿ ಕಪ್ ಹೊಡಿತೀವಿ ಅನ್ನೋ ಒಂದು ನಂಬಿಕೆ ಇದೆ. ಸೊ ಈಗ ಚೆನ್ನೈ ಮೇಲೆ 18th ಮ್ಯಾಚ್ ಇದೆ. ಸೊ ಅದನ್ನ ದೊಡ್ಡದಾಗಿ ಗೆಲ್ಲಿ, ಒಳ್ಳೆ ರನ್ ರೇಟ್ ಜೊತೆಗೆ ಒಂಥರ ಸ್ವ್ಯಾಗಲ್ಲಿ ಕ್ವಾಲಿಫೈಯರ್ಸ್ಗೆ ಬನ್ನಿ. ದೆನ್ ಯು ವಿಲ್ ಡೆಫಿನೆಟ್ಲಿ ವಿನ್ ಅನ್ನೋ ಒಂದು ನಂಬಿಕೆ. ಸೊ ಕೊನೆಯದಾಗಿ ಆ್ಯಂಡ್ ನಮ್ಮ ಹೆಣ್ಮಕ್ಳು ಬೇರೆ ಕಪ್ ಹೊಡೆದಿದ್ದಾರೆ. ಹೌದು. ಸೊ ಅದು ಒಂದು ಶುಭ ಸೂಚನೆ. ಬರ್ಬೋದು ಈ ಸಲ ಕಪ್ ನಮ್ಮದೇ. ಅದು ಜಿಂಕ್ಸ್ ಅಂತಾರೆ, ಹಾಗಾಗಿ ನಾನು ಹೇಳ್ತಿಲ್ಲ. ಓಕೆ ಸರ್, ಕೊನೆಯದಾಗಿ ಲವ್ಲಿ ಚಿತ್ರದ ಟೀಸರ್ ನೋಡಿದ್ವಿ, ಟ್ರೈಲರ್ಗೋಸ್ಕರ ಕಾಯ್ತಾ ಇದ್ದೀವಿ, ಚಿತ್ರ ಯಾವಾಗ ಬರುತ್ತೆ ಅಂತಲೂ ಕಾಯ್ತಾ ಇದ್ದೀವಿ. ಅದ್ರ ಬಗ್ಗೆ ಆಡಿಯನ್ಸ್ಗೆ ಏನು ಹೇಳ್ತೀರಾ, ಕೊನೆ ಮಾತು? ಈಗ ಅಷ್ಟೇ ಅಂದರೆ ನಿನ್ನೆ ಅಷ್ಟೇ ನಮ್ಮ ಬಯಸಿ ಬಯಸಿ ಸಾಂಗ್ ರಿಲೀಸ್ ಆಗಿದೆ. ಇದಕ್ಕೆ ಮುಂಚೆ ಟೈಟಲ್ ಟ್ರ್ಯಾಕ್ ರಿಲೀಸ್ ಆಗಿತ್ತು, ಟೀಸರ್ಸ್ ರಿಲೀಸ್ ಆಗಿತ್ತು. 23ನೇ ತಾರೀಕು ಇನ್ನೊಂದು ಸಾಂಗ್ ಬರುತ್ತೆ, ಆ ಸ್ಪೆಷಲ್ ಸಾಂಗ್. ಅದನ್ನು ನೀವು ತುಂಬ ಇಷ್ಟಪಡ್ತೀರಿ ಅನ್ನೋ ಒಂದು ನಂಬಿಕೆ ಇದೆ. ಅಂದರೆ ನಂಬಿಕೆ ಎಲ್ಲಿಂದ ಬರುತ್ತೆ ಅಂದರೆ ಮಾಡಿರೋ ಕೆಲಸದಿಂದ ಬರುತ್ತೆ, ನಮ್ಮ ತಂಡದಿಂದ ಬರುತ್ತೆ. ಸೊ ತುಂಬ ಒಳ್ಳೆ ತಂಡ, ತುಂಬ ಒಳ್ಳೆ ಪ್ರಯತ್ನ. ಸೊ ಕೇಳಿಲ್ಲದೇ ಇರೋರು ಬಯಸಿ ಬಯಸಿ ಹಾಡು ಕೇಳಿ. ಜೊತೆಗೆ 23ಕ್ಕೆ ಇನ್ನೊಂದು ಹೊಸ ಸಿಂಗಲ್ ಬರುತ್ತೆ, ಹೊಸ ಸಾಂಗ್ ಬರುತ್ತೆ. ಅದ್ರ ಜೊತೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀವಿ. ಆ್ಯಂಡ್ ಜೂನಲ್ಲಿ ನಮ್ಮ ಸಿನಿಮಾ ಬರ್ತಿದೆ. ಅಲ್ಲಿ ತನಕ ಒಂದೊಂದೇ ಕಂಟೆಂಟ್ ಬರ್ತಾ ಹೋಗುತ್ತೆ. ಐ ಆಮ್ ವೆರಿ ಕಾನ್ಫಿಡೆಂಟ್ ದ್ಯಾಟ್ ವಿತ್ ಎವ್ರಿ ಕಂಟೆಂಟ್ ನಿಮಗೆ ಇನ್ನೂ ಹತ್ತಿರ ಆಗ್ತಾ ಹೋಗ್ತೀವಿ ಅಂತ ಹಾರೈಸಿ. ಇಷ್ಟೊತ್ತವರೆಗೂ ಲವ್ಲಿ ಚಿತ್ರದ ಸಂದರ್ಶನದಲ್ಲಿ ಪಾಲ್ಗೊಂಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಹಾಗೆ ನಿಮ್ಮ ಚಿತ್ರಕ್ಕೆ ಆಲ್ ದ ಬೆಸ್ಟ್. ಇನ್ನಷ್ಟು ಹಾಡುಗಳನ್ನು ನೀವೇ ಆಡಿ, ನಿಮ್ಮ ಹಾಡುಗಳನ್ನು ಕೇಳಿಸ್ಕೊಳ್ಳೋಕೆ ನಾವು ಕಾಯ್ತಾ ಇರ್ತೀವಿ.